ನುಡಿಗಳನ್ನು ಆಡ್ಲಿಕ್ಕಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಜ್ಞಾನೇಶ್ವರ್ ಅಂದರೆ ಕೆಲವ್ರಿಗೆ ಅಷ್ಟು ಗೊತ್ತಾಗತ್ತೆ, ಕೆಲವ್ರಿಗೆ ಜ್ಞಾನ ಮಧು ಅಂದರೆ ಗೊತ್ತಾಗತ್ತೆ. ಕನ್ನಡ ಮೊದಲು ಬಳಗದ ಒಂದು ಧೀಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರಿಂದ ಪ್ರಾಸ್ತಾವಿಕ ನುಡಿಗಳನ್ನು ಈಗ ಕೇಳೋಣ. ಕರ್ನಾಟಕ ಹೇಗೆ ಇವತ್ತೊಂದು ದಿವಸ ಶ್ರೀಮಂತವಾಗಿದೆ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲಾದ್ರೂ ಮುಂಚೆನೇ ಅದಿತ್ತಂತ ಇವತ್ತು ಹೊಸದೇನು ಸ್ಟ್ಯಾಂಡರ್ಡ್ಸ್ ಅಲ್ಲ ಅದು. ಸೊ ನಾವು ಎಲ್ಲೇ ಹೋಗಿ ಆಡಳಿತ ಮಾಡಿದ್ರೂ ಅಲ್ಲಿ ಭಾರತ ಕಟ್ಟಿದ್ದೀವಿ ನಾವು. ಮೊನ್ನೆ ನಿಮಗೆಲ್ಲ ಗೊತ್ತು, ಮಸೀದಿಗಳ್ನಲ್ಲಿ ಶಾಸನಗಳು ಸಿಕ್ಕಿದ್ದಾವೆ. ಮಹಾರಾಷ್ಟ್ರನಲ್ಲಿ 80% ಶಾಸನಗಳು ಕನ್ನಡದ್ದು, ಆಂಧ್ರದಲ್ಲಿ ಕನ್ನಡದ್ದು, ತಮಿಳ್ನಾಡಲ್ಲಿ ಕನ್ನಡದ್ದು. ಸೊ ಎಷ್ಟು ಭಾರತ ಕಟ್ಟೋದ್ರಲ್ಲಿ ನಾವೇ ನಂಬರ್ 1. ಅದಕ್ಕೋಸ್ಕರ ನಮ್ಮ ಅಸ್ಮಿತೆ ದಯವಿಟ್ಟು ಮರಿಬಾರ್ದು. ನಾವು 2ನೇ ದರ್ಜೆ ಅಲ್ಲ, 1ನೇ ದರ್ಜೆ ಮಕ್ಕಳು ಅನ್ನೋದು ನಾವು ಯಾವತ್ತೂ ಮರಿದಿರ. ಆ ಒಂದು ಪೇಸ್ ಯಾವಾಗ ಒಂದು ಓಟಿನ ಒಂದು ಏನು ದಾಳಿ ಅಂತ ಹೇಳ್ತೀವಿ, ಆ ದಾಳಿಗಳಲ್ಲಿ ಪ್ರಮೋಷನ್ಸ್ ಆದವಾಗ ನಾವು ಯಾವಾಗ ಕನ್ನಡದವ್ರು ಹಿಂಗೆ ಇಟ್ಕೊಂಡಿರಬೇಕು. ನಾವು ಎಲ್ಲಾದರೂ ಅವರು ಬೇರೆಯವ್ರನ್ನ ತಗೊಂಡೋಗಿ ಇಲ್ಲಿ ತಲೆ ಮೇಲೆ ಕುಂಡ್ರಿಸಿ ಅವ್ರಿಗೆ ಯಾವುದೇ ಒಂದು ನಮಗಿಂತ ಹೆಚ್ಚು ಕೆಲಸ ಮಾಡ್ದಿರೇ ಅವ್ರನ್ನ ತಗೊಂಡೋಗಿ ಪ್ರಮೋಷನ್ ಮಾಡಿ ಅಲ್ಲಿ ನಿಲ್ಲಿಸೋದೇ ಆಗಲಿ ಮಾಡ್ತಾರೆ. ಅವತ್ತೊಂದು ದಿವಸ ನಾವು ಬ್ಯಾಲೆನ್ಸ್ ಮಾಡಬೇಕು. ಇದು ನಮ್ಮ ಸಾಯೋ ತನಕ ಇಟ್ಕೊಬೇಕಾಗಿರೋದು ಒಂದು ಇದು ಸೈಕಾಲಜಿಕಲ್ ಥಿಂಕಿಂಗ್. ನಮಗೆ ಯಾವತ್ತು ನಾವು ಕಡಿಮೆ ಆಗ್ತಾ ಇದ್ದೀವಿ, ಯಾವ್ದಾದ್ರು ಒಂದು ಕನ್ನಡದವರು ಕರ್ನಾಟಕದಲ್ಲಿ ಕನ್ನಡದವ್ರು ಹೋದವಾಗ ಇಂಗ್ಲೀಷ್ ಬೋರ್ಡ್ ಹಾಕಿ ಇಂಗ್ಲೀಷ್ ಗೊತ್ತಿರೋರಿಗೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡ ಗೊತ್ತಿರೋರಿಗೆ ಪ್ರಾಮುಖ್ಯತೆ ಕೊಡಿದ್ರೆ ಚಿಕ್ಕದಾಗ್ತಾರೆ. ಬಿಟ್ಕೊಡ್ಬಾರ್ದು. ಅಲ್ಲೇ ನಾವು 2ನೇ ದರ್ಜೆ ಕನ್ನಡಿಗರು ಅಂತ ಅನ್ನಿಸ್ಕೋತೀವಿ. ಅದೇ ರೀತಿ ಯಾವುದೇ ನಾಯಕರಾಗಿರಲಿ ಅಥವಾ ರಾಜರಾಗಿರಲಿ, ಯಾವಾಗ ಒಂದು ಪ್ರಮೋಷನ್ಗಳು ಬರುತ್ತೆ ನಾವು ಎಚ್ಚರವಾಗಿರಬೇಕಾಗುತ್ತೆ. ನಾವು ಎಲ್ಲನೂ ರೆಸ್ಪೆಕ್ಟ್ ಮಾಡ್ತೀವಿ, ಎಲ್ಲನೂ ಆಧರಿಸ್ತೀವಿ. ಹೇಳ್ದಂಗೆ ಇಂಡಿಯಾ ಕಟ್ಟಿದ್ದೆ ನಾವು. ಸೊ ನಾವು ಕೆಳಮಟ್ಟದಲ್ಲಿ ನಾವು ಯಾವತ್ತೂ ತೋರಿಸ್ಕೊಬಾರ್ದು. ನಾವು ಹಿಸ್ಟ್ರಿನ ತಿಳ್ಕೊಬೇಕು, ಬೇರೆಯವ್ರಿಗೆ ಹೇಳಬೇಕು, ಅವರು ನಮ್ಗೆ ನೋಡಿದ್ರೆ ಖುಷಿ ಪಡೋ ಥರ ಮಾಡಬೇಕು.